ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದರ ತನಿಖೆಗೆ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ರಚನೆಯಾಗಿ 40 ದಿನಗಳು ಕಳೆದಿವೆ. ಆದರೆ 40ನೇ ದಿನಕ್ಕೆ ಅನಾಮಿಕನ ವಿಚಾರಣೆ ಆಗ್ತಾ ಇರೋದು. ಹಾಗಾದ್ರೆ ಎಸ್ಐಟಿ ದಾರಿ ತಪ್ಪಿಸಿದ್ನ ಅನಾಮಿಕ? ಈ ಕುರಿತಾಗಿ ಈಗ ಎಸ್ಐಟಿ ತನಿಖೆಗೆ ಇಳಿದಿದೆ. ತಲೆಬುರುಡೆ ಹೊತ್ತು ತಂದಿದ್ದಂತಹ ಅನಾಮಿಕನ ವಿಚಾರಣೆಯನ್ನ ಮಾಡ್ತಾ ಇದೆ ಎಸ್ಐಟಿ. ನೂರಾರು ಶವಗಳನ್ನ ಹೂತು ಹಾಕಿದ್ದೆ ಅಂತ ಅನಾಮಿಕ ದೂರುದಾರ ಹೇಳಿದ್ದ. ಅನಾಮಿಕ ತಂದಂತಹ ತಲೆಬುರುಡೆ ಯಾರದ್ದು, ಎಲ್ಲಿಂದ ತಂದ? ಈ ಕುರಿತಾಗಿ ಎಸ್ಐಟಿ ವಿಚಾರಣೆ ನಡೀತಾ ಇದೆ. ಸರಣಿ ಹತ್ಯೆ, ಅತ್ಯಾಚಾರದ ಆರೋಪ ಇದೆಲ್ಲವೂ ಕೂಡ ಅನಾಮಿಕ ದೂರುದಾರ ಮಾಡಿದ್ದ. ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತಲೂ ಕೂಡ ಹೇಳಿದ್ದ. ಎಸ್ಐಟಿ ಪ್ರಶ್ನೆಗಳನ್ನ ಈಗ ಕೇಳ್ತಾ ಇದೆ. ಎಸ್ಐಟಿ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಅನಾಮಿಕ ದೂರುದಾರ ಪರದಾಡ್ತಾ ಇದ್ದಾನೆ. ಗೊಂದಲದ ಹೇಳಿಕೆಗಳನ್ನ ನೀಡ್ತಾ ಇದ್ದಾನೆ ಅನಾಮಿಕ ದೂರುದಾರ. ಎಸ್ಐಟಿ ಕೇಳ್ತಾ ಇರುವಂತಹ ಆ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಪರದಾಡ್ತಿದ್ದಾನೆ. ಎಸ್ಐಟಿ ರಚನೆಯಾದ 40 ದಿನಕ್ಕೆ ಅನಾಮಿಕನ ವಿಚಾರಣೆ ನಡೀತಾ ಇರೋದು. ಬುರುಡೆ ಹೊತ್ತು ತಂದಿದ್ದಂತಹ ಅನಾಮಿಕನಿಗೆ ಎಸ್ಐಟಿ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಈಗ ಗೊಂದಲದ ಹೇಳಿಕೆಗಳನ್ನ ಅನಾಮಿಕ ದೂರುದಾರ ಕೊಡ್ತಾ ಇದ್ದಾನೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಅನಾಮಿಕ ದೂರುದಾರನ ಹೈಡ್ರಾಮಾವೇ ನಡೀತಾ ಇದೆ. ಎಸ್ಐಟಿ ಮುಂದೆ ದೂರುದಾರ ಅನಾಮಿಕನ ಹೇಳಿಕೆ ದಾಖಲು. ಅಧಿಕಾರಿಗಳ ಮುಂದೆ ಅಸಲಿ ಸತ್ಯವನ್ನ ಈತ ಬಾಯ್ಬಿಟ್ನ. ದೂರುದಾರನ ವಿಡಿಯೋ ಹೇಳಿಕೆ ರೆಕಾರ್ಡ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 2014ರಲ್ಲಿ ಧರ್ಮಸ್ಥಳ ಬಿಟ್ಟ ನಂತರ ನಾನು ತಮಿಳುನಾಡಿನಲ್ಲಿದ್ದೆ. 2023ರಲ್ಲಿ ಕೆಲವು ಜನರ ಗುಂಪು ನನ್ನನ್ನು ಸಂಪರ್ಕಿಸಿತು, ಮಾತಾಡ್ತು. ಕಾನೂನು ಪ್ರಕಾರವೇ ಶವ ಹೂತಿದ್ದೆ ಅಂತ ಆ ಗುಂಪಿಗೆ ಹೇಳಿದ್ದೆ. ಬುರುಡೆ ಕೊಟ್ಟು ಪೊಲೀಸರ ಮುಂದೆ ಶರಣಾಗೋದಿಕ್ಕೆ ನನಗೆ ಹೇಳಿದ್ರು. ಬುರುಡೆ ತಂದುಕೊಟ್ಟು ಅವರು ಹೇಳಿದಂತೆ ನಾನು ನಡೆದುಕೊಂಡೆ. ಎಸ್ಐಟಿ ಮುಂದೆ ಅನಾಮಿಕ ದೂರುದಾರನ ಸ್ಫೋಟಕ ಹೇಳಿಕೆ ಇದು. ಪೊಲೀಸರ ಮುಂದೆ ಏನು ಹೇಳಬೇಕು ಅಂತ ಮೂವರು ಹೇಳಿದ್ರು. ಸುಜಾತಾ ಭಟ್ ದೂರು ಕೊಡುವ ತನಕ ನನಗೆ ಭಯ ಆಗ್ತಾ ಇತ್ತು. ಸುಜಾತಾ ಭಟ್ ದೂರಿನ ನಂತರ ನನಗೆ ಧೈರ್ಯ ಬಂತು ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಅನಾಮಿಕ ದೂರುದಾರ ಹೇಳಿದ್ದಾನೆ. ಕಾನೂನು ಪ್ರಕಾರವೇ ಶವಗಳನ್ನ ಹೂತಿದ್ದೆ ಅಂತ ಆ ಗುಂಪಿಗೆ ಹೇಳಿದ್ದೆ. ಬುರುಡೆ ಕೊಟ್ಟು ಪೊಲೀಸರ ಮುಂದೆ ಶರಣಾಗು ಅಂತ ಆ ಗುಂಪು ಹೇಳಿತ್ತು. ಬುರುಡೆ ತಂದುಕೊಟ್ಟು ಅವರು ಹೇಳಿದಂತೆ ನಾನು ನಡೆದುಕೊಂಡೆ ಅಂತ ಎಸ್ಐಟಿಯ ಮುಂದೆ ಅನಾಮಿಕ ದೂರುದಾರ ಹೇಳಿದ್ದಾನೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಅನಾಮಿಕ ದೂರುದಾರನ ಇನ್ವೆಸ್ಟಿಗೇಷನ್ ಈಗ ಆಗ್ತಾ ಇರೋದು. ಅದು 40 ದಿನದ ನಂತರ ಆತನ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಆತ ಯೂಟರ್ನ್ ಹೊಡಿತಾ ಇದ್ದಾನೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಈಗ ಹೇಳ್ತಾ ಇರೋದು ಸತ್ಯ ಅಂತ ಎಸ್ಐಟಿ ಅಧಿಕಾರಿಗಳು ನಂಬಬೇಕು ಅನ್ನೋದಕ್ಕೂ ಕೂಡ ಪ್ರೂಫ್ಗಳು ಬೇಕಲ್ವಾ? ಹೌದು, ಅಂದರೆ ಪೊಲೀಸರ ಥರ ವಿಚಾರಣೆ ಮಾಡಿದರೆ ಎಲ್ಲರೂ ಸತ್ಯ ಬಾಯ್ ಬಿಡ್ತಾರೆ ಅನ್ನೋದಕ್ಕೆ ಈಗ ನಡೀತಾ ಇರುವಂಥ ವಿಚಾರಣೆಯ ಒಂದು ಉತ್ತಮ ಉದಾಹರಣೆ ಅಂತೇಳಿ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ ಆತನ ವಿಚಾರಣೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆತನಿಗೆ ಬೆಳಿಗ್ಗೆ ಬರೋದು, ಆತನನ್ನು ಕರ್ಕೊಂಡು ಹೋಗೋದು, ಉತ್ಖನನ ಮಾಡೋದು, ಸಂಜೆ ತಂದು ಬಿಡೋದು, ಅನಂತರ ಆತನನ್ನು ಸುರಕ್ಷಿತವಾಗಿ ಕಳಿಸಿಕೊಡೋದು, ಇಷ್ಟರಲ್ಲೇ ಎಸ್ಐಟಿ ಪೊಲೀಸರು ನಿರತರಾಗಿದ್ದರು. ಆದರೆ ಈಗ ವಿಚಾರಣೆಗೆ ಸಿಕ್ಕಿದ್ದಾನೆ ಅನ್ನುವಂಥದ್ದು. ಯಾಕಂದರೆ ಉತ್ಖನನ ಕಾರ್ಯಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಈಗ ಅಧಿವೇಶನದಲ್ಲೂ ಕೂಡ ಗೃಹ ಸಚಿವರು ಅದನ್ನೇ ಹೇಳಿದ್ದಾರೆ. ಮುಂದಿನ ನಡೆಯನ್ನ ಎಸ್ಐಟಿ ತೀರ್ಮಾನಿಸಿ ಉತ್ಖನನ ಯಾವಾಗ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತ. ಸೊ ಸಾಕಷ್ಟು ಸಮಯ ಆತನ ವಿಚಾರಣೆಗೆ ಸಿಗುತ್ತೆ. ಇವತ್ತು ನೋಡಿ 7 ಗಂಟೆ ಆಯಿತು. ಸತತ 7 ಗಂಟೆಗಳಿಂದ ವಿಚಾರಣೆ ನಡೀತಾ ಇದೆ. ಶನಿವಾರದ ದಿನ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ನಡೆಸುವುದಕ್ಕೆ ಸಂಗತಿಗಳು ತುಂಬಾ ಇದೆ ಅಂತ. ಯಾಕಂದ್ರೆ ಆತ ಏನು ಪತ್ರ ಬರೆದಿದ್ದಾನೆ, ಆ ಪತ್ರದ ಒಂದೊಂದು ಅಂಶದ ಬಗ್ಗೆಯೂ ಕೂಡ ಈಗ ವಿಚಾರಣೆ ನಡೆಸ್ತಾರೆ. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಪ್ರತ್ಯಕ್ಷವಾದ ಅನುಭವ ಆಗಿದೆ. ಆತ ಹೇಳಿದ ಎಲ್ಲಾ ಪಾಯಿಂಟ್ಗಳಿಗೆ ಹೋಗಿ ಆ ಎಲ್ಲಾ ಪಾಯಿಂಟ್ಗಳಲ್ಲಿ ಇಡೀ ದಿನ ಇದ್ದು ಉತ್ಖನನ ಮಾಡಿ ಏನೂ ಸಿಗದೆ ವಾಪಸ್ ಬಂದಾಗ ಈಗ ಅವರಿಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ.
ಉಳಿದ ವಿಚಾರಗಳನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದರ ಬಗ್ಗೆ. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಪೊಲೀಸರ ತರ ವಿಚಾರಣೆ ಮಾಡೋದಕ್ಕೆ ಆರಂಭಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಆದ್ರಿಂದ ಒಂದೊಂದಾಗಿ ಸತ್ಯಗಳು ಈಗ ಆತ ಬಾಯಿ ಬಿಡ್ತಾ ಇದ್ದಾನೆ ಅಂತ. ಬಹಳ ಮುಖ್ಯವಾಗಿ ಯಾವ ಬುರುಡೆಯನ್ನ ನ್ಯಾಯಾಲಯಕ್ಕೆ ಆತ ಹಾಜರುಪಡಿಸಿರ್ತಾನೋ ಅದರ ಮೂಲ ಹುಡುಕುವುದು ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ಅದನ್ನು FSLಗೆ ಕಳಿಸಿರುವುದಾಗಿ ಸ್ವತಃ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಸೊ ಆ ಕಳಿಸಿರುವುದು ಒಂದು ಭಾಗ ಆಯಿತು. ಆದ್ರೆ ಆತನಿಗೆ ಆ ಬುರುಡೆ ಎಲ್ಲಿಂದ ಸಿಕ್ಕಿತು ಅಂತ ಬೇಕಲ್ಲ. ಸೊ ಆ ವಿಚಾರಣೆ ಅದಕ್ಕೆ ಉತ್ತರ ಕೊಡುವಾಗ ಸ್ವಲ್ಪ ತಡಬಡಿಸಿದ್ದಾನೆ ಆತ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅದರ ಜೊತೆಗೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ಒಂದು ತಲೆಬುರುಡೆಯನ್ನ ಭೂಮಿಯ ಮೇಲ್ಭಾಗದಿಂದ ತೆಗಿತಾ ಇರುವಂಥ ಒಂದು ವಿಡಿಯೋ, ಅದು ಎಲ್ಲಿಂದ ಬಂದಿದೆ, ಅದು ನೀನು ನೋಡಿದ್ಯಾ, ಅದನ್ನು ತೆಗೆಯುವಾಗ ನೀನಿದ್ಯಾ ಅಥವಾ ಅದೇ ಬುರುಡೆಯನ್ನು ನಿನಗೆ ತಂದು ಕೊಟ್ಟಿದ್ದಾರಾ, ಈ ರೀತಿ ಎಲ್ಲ ವಿಚಾರಣೆಗಳನ್ನು ಆತ ಎದುರಿಸಬೇಕಾಗಿದೆ. ಆ ವಿಚಾರಣೆಯಲ್ಲಿ ಏನು ಉತ್ತರ ಬಂದಿದೆ ಅನ್ನೋದನ್ನು ಇನ್ನಷ್ಟೇ ನಾವು ಕಾದು ನೋಡಬೇಕು. ಯಾಕಂದ್ರೆ ಬೆಳಿಗ್ಗೆಯಿಂದ ಸುಮಾರು 7 ಗಂಟೆಗಳು ಕಳೀತಾ ಬಂತು. ಸತತವಾಗಿ ವಿಚಾರಣೆ ನಡೀತಾ ಇದೆ. ಊಟದ ಬ್ರೇಕ್ ಕೂಡ ಹೊರಗೆ ಕಳಿಸಿಲ್ಲ, ಅಲ್ಲಿಗೆ ಊಟ ತರಿಸ್ಕೊಂಡು ಊಟದ ವ್ಯವಸ್ಥೆಯನ್ನು ಮಾಡಿರ್ಬೋದು. ವಕೀಲರ ತಂಡ ಬೆಳಿಗ್ಗೆ ಆತನನ್ನು ಏನು ಖಾಸಗಿ ಕಾರ್ನಲ್ಲಿ ಕರ್ಕೊಂಡು ಬರ್ತಾರೆ, ಆ ತಂಡವೂ ಕೂಡ SIT ಕಚೇರಿಯಲ್ಲೇ ಬಿಡುಬಿಟ್ಟಿದೆ. ಇದು ಕೇವಲ ಮೊನ್ನೆ ಶನಿವಾರ ಅಥವಾ ಈ ಸೋಮವಾರದ ಅಂದರೆ ಇವತ್ತಿಗೆ ಸೀಮಿತವಾಗಿದೆ ಅಂತ ನಾನು ಭಾವಿಸೋದಿಲ್ಲ. ಇನ್ನು ಯಾಕಂದರೆ ಆ್ಯಕ್ಷನ್ಗಳೆಲ್ಲ ಕಡಿಮೆ ಆಯಿತು. ಅಂದರೆ ಗುಡ್ಡೆ ಹತ್ತೋದು, ಗುಡ್ಡೆ ಅಗಿಯೋ ಕೆಲಸ ಎಲ್ಲ ಕಡಿಮೆ ಆಯಿತು. ಇನ್ನೇನಿದ್ರು ಕೂಡ ಕಚೇರಿಯಲ್ಲಿ ತನಿಖೆಯನ್ನು ಆತ ಎದುರಿಸಬೇಕಾಗುತ್ತೆ. ಇದೇ ರೀತಿಯ ತನಿಖೆಗಳನ್ನು ಆತ ಎದುರಿಸಬೇಕು. ಮತ್ತು ಮಹಜರು ಕೆಲವೊಂದು ಆಗೋದು ಬಾಕಿ ಇದೆ. ಆತ ವಾಸ ಇದ್ದ ಸ್ಥಳ ಇರಬಹುದು, ಆತ ಎಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದ, ಆತ ಓಡಾಡಿದ ಸ್ಥಳಗಳ ಮಹಜರು ಇರಬಹುದು, ಆತ ಬುರುಡೆ ತಂದ ವಿಚಾರ ಇರಬಹುದು. ಆ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಆತನ ಮಹಜರಿಗೆ ಕರ್ಕೊಂಡು ಹೋಗುವುದೊಂದು ಭಾಗ ಬಾಕಿ ಇರುತ್ತೆ. ಆದ್ರಿಂದ ಪೊಲೀಸರ ತೀವ್ರ ವಿಚಾರಣೆಯನ್ನು ಆತ ಎದುರಿಸುವುದಕ್ಕೆ 2 ದಿನಗಳಿಂದ ಶುರುವಾಗಿದೆ. ನಾಳೆಯೂ ಕೂಡ ವಿಚಾರಣೆ ಮುಂದುವರಿಯುತ್ತೆ. ಸ್ವತಃ ತನಿಖಾಧಿಕಾರಿ SP ದಯಾಮ ಅವರು ಇಲ್ಲೇ ಬಿಡುಬಿಟ್ಟಿದ್ದಾರೆ. ಇನ್ಸ್ಪೆಕ್ಟರ್ಗಳ ತಂಡ ಇದೆ. ಆತ ಹೇಳುವ ವಿಚಾರಗಳ ಆಧಾರದಲ್ಲಿ ಮುಂದಿನ ತನಿಖೆ ಕ್ರಾಸ್ ವೆರಿಫಿಕೇಶನ್ ಮಾಡಲಿಕ್ಕೆಲ್ಲ ಇರುತ್ತೆ. ಆನಂತರ ತಂಡೋಪತಂಡವಾಗಿ ಬೇರೆ ಬೇರೆ ತಂಡಗಳಾಗಿ ಬೇರೆ ಬೇರೆ ಭಾಗಗಳಿಗೆ ಹೋಗಿ ತನಿಖೆಯನ್ನು ಮುಂದುವರಿಸಬಹುದು. ಒಂದು ರೀತಿಯಲ್ಲಿ ರಿವರ್ಸ್ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಅಂತಲೇ ಹೇಳಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದೂರು ಬಂದಾಗ ಹೇಳಿದ್ರು, ಆತನ ಮಾತು ಕೇಳುವಾಗ ಆತನ ಮಂಪರು ಪರೀಕ್ಷೆ ಮಾಡುವ ಅಗತ್ಯ ಇದೆ ಅಂತ ನನಗೆ ಕಂಡು ಬರ್ತಾ ಇದೆ ಅಂತ. ಸೊ ಈ ಪಾಯಿಂಟ್ ಇಟ್ಕೊಂಡು ನಾವು ನೋಡೋದಾದ್ರೆ ಇಷ್ಟು ದಿನ ನಡೆದಿರುವ ಒಂದು ಕಾರ್ಯಾಚರಣೆಯ ನಂತರ ಬಹುಶಃ SIT ಪೊಲೀಸರು ಕೂಡ ಅದೇ ನಿರ್ಧಾರಕ್ಕೆ ಬಂದಿರಬಹುದು ಅಂತನೂ ಅನ್ನಿಸ್ತಾ ಇದೆ. ಆತ ಓಡಿ ಹೋಗುವ ಅಪಾಯ ಇದೆ ಅಂತನೂ ಎಚ್ಚರಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲಾ SP ಅರುಣ್ ಅವರು. ಸೊ ಯಾಕೆ ಹಾಗೆ ಹೇಳಿದ್ರು ಅಂದ್ರೆ, ತನ್ನ ಸತ್ಯಗಳು ಬಯಲಾದ್ರೆ ಆತ ಓಡಿ ಹೋಗ್ತಾ ಇದ್ದ ಅನ್ನುವ ಅನುಮಾನವನ್ನ ಒಬ್ಬ IPS ಅಧಿಕಾರಿ ಆಗಲೇ ವ್ಯಕ್ತಪಡಿಸಿದ್ರು. ಆದರೆ SITಗೆ ಆ ಥರ ಕಾರ್ಯಾಚರಣೆ ಮಾಡೋದಕ್ಕೆ ಬರೋದಿಲ್ಲ. ಇದಕ್ಕಂತಲೇ ಅದು ನಿಯೋಜನೆಗೊಂಡಿರುವಂಥದ್ದು. ಆತನ ರಕ್ಷಣೆಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಿನ ಅನುಕೂಲತೆಗಳಿವೆ. ಸೊ ಆ ದೃಷ್ಟಿಯಿಂದ ಆತನ ಮೇಲೆ ನಿಗಾವನ್ನು ಇರಿಸಿಯೇ ಆತನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಆತ ಸ್ವತಂತ್ರವಾಗಿದ್ದ ಕಾಲದಲ್ಲಿ ಯಾರೆಲ್ಲ ಅವನನ್ನು ಭೇಟಿಯಾಗಿದ್ರು, ಯಾರೆಲ್ಲ ಬಂದು ಭೇಟಿ ಆಗ್ತಾ ಇದ್ರು, ಅವನಿಗೆ ಯಾರು ಫೋನ್ ಕರೆಗಳನ್ನು ಮಾಡ್ತಾ ಇದ್ರು, ಈ ಎಲ್ಲ ವಿವರಗಳು ಕೂಡ SIT ಪೊಲೀಸರ ಬಳಿ ಇದೆ. ಅದನ್ನು ಕೂಡ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡುವ ದಿನಗಳು ಮುಂದೆ ಇದೆ ಅಂತ ಅನಿಸ್ತಾ ಇದೆ. ವೀಣಾ, ಶಶಿ, ಈಗ ಆತ ತೆಗೆದುಕೊಂಡು ಬಂದಂತಹ ಬುರುಡೆ ಅದು ಯಾರ ಬುರುಡೆ, ಎಲ್ಲಿಂದ ತಂದ, ಇದರ ಇನ್ವೆಸ್ಟಿಗೇಷನ್ನ ಜೊತೆಗೆ ಆ ಬುರುಡೆ ಏನಿದೆ, ಆತನೇ ಹೇಳೋ ಪ್ರಕಾರ 100 ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದನ್ನು ತನ್ನ ದೂರಿನಲ್ಲಿ ಹೇಳಿದ್ದ. ಆದರೆ ಆತ ತಂದಂತಹ ಬುರುಡೆ ಅದು ಹೆಣ್ಣಿದಲ್ಲ ಗಂಡಿದ್ದು ಅನ್ನುವಂತಹ ಚರ್ಚೆ, ಇದು ಕೂಡ ಸಂಶಯವನ್ನು ಹುಟ್ಟುಹಾಕ್ತಾ ಇದೆ ಅಲ್ಲ? ಖಂಡಿತವಾಗಿ ಕೂಡ ಈಗ ನಾವು ಗಮನಿಸಿದರೆ ಏನು 6ನೇ ಸ್ಪಾಟ್ನಲ್ಲಿ ಸಿಕ್ಕಿದ ಒಂದು ಶವದ ಕುರುಹುಗಳಿರ್ಬೋದು, ಮೂಳೆಗಳಿರ್ಬೋದು, ಅದು ಕೂಡ ಬಹುತೇಕ ಗಂಡಿನದ್ದು ಅಂತಲೇ ಸುದ್ದಿಯಲ್ಲಿದೆ, ಚಾಲ್ತಿಯಲ್ಲಿದೆ. ಅದೇ ರೀತಿ ಈ ಸಿಕ್ಕಿರುವಂತಹ ಬುರುಡೆ ಕೂಡ ಗಂಡಿನ ಒಂದು ಬುರುಡೆ ಅನ್ನುವಂಥದ್ದಿದೆ. ಸೊ ಅಲ್ಲಿಗೆ ಮೂಲ ಆರೋಪದಲ್ಲೇ ಹುರುಳಿಲ್ಲ ಅಂತೇಳಿ ಆಯಿತು. ತಾನು 100 ಶವಗಳನ್ನು ಅಂದರೆ ಆ ಕನ್ಕ್ಲೂಷನ್ಗೆ ಬರಲಿಕ್ಕಾಗೋದಿಲ್ಲ. ಇಷ್ಟರವರೆಗೆ ಆದ ಕಾರ್ಯಾಚರಣೆಯಲ್ಲಿ ಅಂತಹ ಯಾವುದೇ ಪುರಾವೆಗಳು ಕಾಣದೇ ಇರುವುದರಿಂದ ಆತ ಹೇಳುವ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಸಂಶಯದ ದೃಷ್ಟಿಯಿಂದನೇ ನೋಡಬೇಕಾಗುತ್ತೆ. ಪೊಲೀಸರ ಥರ ತನಿಖೆ ಮಾಡಿದರೆ ಮಾತ್ರ ಅದನ್ನೆಲ್ಲ ಬಹಳ ಬೇಗದಲ್ಲಿ ಹೊರತೆಗಿಬಹುದು, ಬಹಳ ವ್ಯವಸ್ಥಿತವಾಗಿ ಹೊರತೆಗಿಬಹುದು. ಅದು ಇಷ್ಟು ದಿನ ಆಗಿರಲಿಲ್ಲ. ಈಗ ಸಮಯ ಸಿಕ್ಕಿರೋದ್ರಿಂದ ಸಾವಕಾಶವಾಗಿ ತುಂಬ ಅಂದರೆ ಈಗ ನಾನು ಹೇಳಿದೆ ಇವತ್ತು 7 ಗಂಟೆಗಳಿಂದ ವಿಚಾರಣೆ ಆಗ್ತಾ ಇದೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ತೀವ್ರ ವಿಚಾರಣೆ, ಸರಣಿ ಪ್ರಶ್ನೆಗಳು, ಕ್ರಾಸ್ ಕ್ವಶನ್ಗಳು ಇದಕ್ಕೆಲ್ಲ ಉತ್ತರಿಸುವಾಗ ಸಹಜವಾಗಿಯೇ ಆತ ಅಮಾಯಕ ಆಗಿದ್ದರೆ ಅಥವಾ ಯಾರದ್ದೋ ಪ್ರಭಾವದಿಂದ ಈ ಥರ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಬ್ರೈನ್ ಮ್ಯಾಪಿಂಗಿಗಿಂತ ಮುಂಚಿತವಾಗಿಯೇ ಆತ ಎಲ್ಲ ಸತ್ಯಗಳನ್ನು ಬಾಯ್ಬಿಡುವಂಥ ಸಾಧ್ಯತೆಗಳಿವೆ. ಸತತವಾಗಿ ಪೊಲೀಸರಿಗೆ ಸಿಗಬೇಕು ಆತ ಅಷ್ಟೇ. ಈಗ ಸಿಗ್ತಾ ಇದ್ದಾನೆ. ಶನಿವಾರ 4 ಗಂಟೆ, ಇವತ್ತು 7 ಗಂಟೆಗಳ ಕಾಲ ಸಿಕ್ಕಿದ್ದಾನೆ. ವಿಚಾರಣೆ ನಡೀತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಬ್ರೈನ್ ಮ್ಯಾಪಿಂಗಿಗಿಂತ ಮುಂಚಿತವಾಗಿಯೇ ಆ ಥರದ ಹೇಳಲಾಗದ ಸತ್ಯಗಳೇನಾದರೂ ಇದ್ದರೆ, ರಹಸ್ಯಗಳೇನಾದರೂ ಇದ್ದರೆ ಬಯಲಾಗಬಹುದು ಅನ್ನುವಂಥ ನಿರೀಕ್ಷೆಗಳು ಕೂಡ ಇರುವಂಥದ್ದು. ವೀಣಾ, ಎಸ್ ಥ್ಯಾಂಕ್ ಯು ಶಶಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್
न्यूज नेटवर्क प्रस्तुति।